ರೇಪಿಸ್ಟ್ ಸಂಜಯ್ ರಾಯ್ಗೆ ಮರಣದಂಡನೆಯನ್ನ ಕೋರ್ಟ್ ವಿಧಿಸಿಲ್ಲ. ಇದು ಅಪರೂಪದಲ್ಲಿ ಅಪರೂಪದ ಪ್ರಕರಣ ಅಲ್ಲ ಅಂತ ಜಡ್ಜ್ ಹೇಳಿದ್ದಾರೆ. ಸಂತ್ರಸ್ತೆ ಕುಟುಂಬಕ್ಕೆ 17 ಲಕ್ಷ ಪರಿಹಾರವನ್ನ ಕೋರ್ಟ್ ಸೂಚಿಸಿತು. ಟ್ರೈನಿ ವೈದ್ಯ ಕೇಸನ್ನ ಸಹಜ ಎಂದಿತ್ತ ಹಾಗಾದ್ರೆ ಕೋರ್ಟ್ ಅನ್ನೋ ಪ್ರಶ್ನೆ ಸಹಜವಾಗಿದೆ. ಜಡ್ಜ್ ಆದೇಶದ ವಿರುದ್ಧ ಕೋರ್ಟ್ನಲ್ಲಿ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಸಂತ್ರಸ್ತೆ ಪರ ಹೋರಾಟಗಾರರಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ರೇಪಿಸ್ಟ್ ಸಂಜಯ್ ರಾಯ್ಗೆ ಮರಣದಂಡನೆ ಆಗಬೇಕು, ಇಲ್ಲಾಂದ್ರೆ ನಮ್ಮ ಕೈ ಕೊಟ್ಬಿಡಿ ಅಂತ ಕೂಡ ಬಹಳಷ್ಟು ಆಕ್ರೋಶದ ಸಂದರ್ಭದಲ್ಲಿ ಮಾತನಾಡಿದ್ರು. ಆದರೆ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಅದಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ಕೋರ್ಟ್ ಏನು ಹೇಳುತ್ತೆ ಅದಕ್ಕೆ ತಲೆಬಾಗಬೇಕು. ಇವಾಗ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಇವಾಗ ಕೋರ್ಟ್ನಲ್ಲಿ ಈ ಜಡ್ಜ್ಮೆಂಟ್ ಹೊರಗೆ ಬರ್ತಿದ್ದ ಹಾಗೆ ಇದರ ವಿರುದ್ಧವಾಗಿ ಹೋರಾಟ ಮಾಡಿದವರ ಅಭಿಪ್ರಾಯಗಳೇನು ವ್ಯಕ್ತವಾಯಿತು? ಖಂಡಿತವಾಗ್ಲೂ ಸಾಮಾನ್ಯವಾಗಿ ಇದ್ರ ವಿರುದ್ಧ ಹೋರಾಟ ಮಾಡ್ತಿರೋರ ಒಕ್ಕೂರ್ಲ ಆಗ್ರಹ ಒಂದೇ ಆಗಿತ್ತು, ಆತನಿಗೆ ಮರಣ ದಂಡನೆಯನ್ನ ವಿಧಿಸಬೇಕು ಅನ್ನುವಂಥದ್ದು. ಹೇಗೆ ನಿರ್ಭಯ ಅತ್ಯಾಚಾರಿಗಳು ಏನಿದ್ರು ಅವರನ್ನ ಮರಣದಂಡನೆ ಮೂಲಕ ಶಿಕ್ಷಿಸಲಾಯಿತು, ಅದೇ ರೀತಿಯಾದಂಥ ಶಿಕ್ಷೆ ಈ ಒಂದು ಪ್ರಕರಣದಲ್ಲೂ ಕೂಡ ಆಗಬೇಕು ಅನ್ನುವಂಥದ್ದು. ಯಾಕೆಂದ್ರೆ ತಂದೆ ತಾಯಿ ಬಹಳಷ್ಟು ಕಷ್ಟಪಟ್ಟು ಮಗಳನ್ನ ಬೆಳೆಸಿದ್ರು, ಆಕೆಯನ್ನ ವೈದ್ಯ ಮಾಡುವಂತ ಹಂತದಲ್ಲಿದ್ರು. ಇನ್ನೇನು ಕೊನೆಯ ಹಂತದಲ್ಲೂ ಕೂಡ ವೈದ್ಯ ಆಗುವಂತಳಿದ್ಲು. ಆಕೆಯನ್ನ ಅತ್ಯಾಚಾರ ಮಾಡಿ ಮತ್ತೆ ಕೊಲೆ ಮಾಡಿರುವಂಥದ್ದು ತಂದೆ ತಾಯಿಗೂ ಕೂಡ ತುಂಬಲಾರದ ನಷ್ಟ ಆಗಿರುವಂಥದ್ದು. ಜೊತೆಗೆ ಸಮಾಜದಲ್ಲೂ ಕೂಡ ಇದೊಂದು ಬ್ಯಾಡ್ ಮೆಸೇಜ್ ಕೂಡ ಪಾಸ್ ಮಾಡುತ್ತೆ. ಹೀಗಾಗಿ ಇಂಥ ಅತ್ಯಾಚಾರಿಗಳಿಗೆ ಸೂಕ್ತವಾದಂಥ ಮೆಸೇಜ್ ಅನ್ನ ಪಾಸ್ ಮಾಡುವಂತ ನಿಟ್ಟಿನಲ್ಲಿ ಮರಣದಂಡನೆಯನ್ನೇ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹಗಳು ಕೇಳಿ ಬಂದಿತ್ತು. ಆದರೆ ಕೋರ್ಟ್ ಇದು ಅಪರೂಪದಲ್ಲಿ ಅಪರೂಪದ ಪ್ರಕರಣ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ತನ್ನ ಆದೇಶದಲ್ಲಿ ತಿಳಿಸಿರುವಂಥದ್ದು. ಹೀಗಾಗಿ ಇದೊಂದು ಅತ್ಯಾಚಾರ ಮತ್ತೆ ಕೊಲೆ ಪ್ರಕರಣ ಆಗಿರುವಂಥ ಹಿನ್ನೆಲೆಯಲ್ಲಿ ಆರೋಪಿಗೆ ಜೀವಾವಧಿ ಶಿಕ್ಷೆಗಿಂತ ಅತಿ ದೊಡ್ಡ ಶಿಕ್ಷೆ ಮತ್ತೊಂದಿಲ್ಲ. ಬಹಳಷ್ಟು ವಿಕೃತವಾಗಿ ಈ ಒಂದು ಪ್ರಕರಣದಲ್ಲಿ ಬೆಳವಣಿಗೆಗಳಾಗಿದ್ರೆ ಆತನನ್ನ ಮರಣ ದಂಡನೆಗೆ ವಿಧಿಸಬಹುದಿತ್ತು ಅನ್ನುವಂಥದ್ದು ನಿಟ್ಟಿನಲ್ಲೂ ಕೂಡ ಕೋರ್ಟ್ ಪರೋಕ್ಷವಾಗಿ ಹೇಳಿರುವಂಥದ್ದು. ಹೀಗಾಗಿ ಅಪರೂಪದಲ್ಲಿ ಅಪರೂಪ ಪ್ರಕರಣ ಅಲ್ಲ ಅನ್ನುವಂಥ ಮೂಲಕ ಈ ಒಂದು ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಅಂತಿಮ ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ ಕೂಡ ಆದೇಶವನ್ನು ಕೊಟ್ಟಿರುವಂಥದ್ದು. ಈಗ ಮುಂದಿನ ಹಂತದಲ್ಲೂ ಕೂಡ ನಾವು ನೋಡೋದಾದ್ರೆ ಏನು ಮೃತ ಟ್ರೈನಿ ವೈದ್ಯ ಏನಿದ್ದಾಳೆ ಆಕೆಯ ತಂದೆ ತಾಯಿ ಕೂಡ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಇದನ್ನ ಜೀವಾವಧಿಗೆ ಶಿಕ್ಷೆಗೂ ಕೂಡ ಮಾಡ್ಕೊಳ್ಳಿಕ್ಕೆ ಮನವಿಯನ್ನ ಮಾಡಿಕೊಳ್ಳುವಂತ ಸಾಧ್ಯತೆಗಳಿದಾವೆ. ಮತ್ತೊಂದು ಕಡೆಗೆ ಸಂಜಯ್ ರಾಯ್ ಕೂಡ ಈ ಒಂದು ಶಿಕ್ಷೆ ಏನಿದೆ ಇದನ್ನು ಕಡಿಮೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಮೇಲ್ಮನವಿಯನ್ನ ಹೈಕೋರ್ಟ್ಗೆ ಸಲ್ಲಿಸುವಂತ ಸಾಧ್ಯತೆಗಳಿದಾವೆ. ಇಲ್ಲಿಗೆ ಈ ಒಂದು ಕಾನೂನು ಹೋರಾಟ ಮುಕ್ತಾಯ ಆಗಿಲ್ಲ. ಇವತ್ತು ಶಿಕ್ಷೆ ಆಗಿದ್ರು ಕೂಡ ಮುಂದಿನ ಹಂತದಲ್ಲಿ ಕಾನೂನು ಹೋರಾಟಗಳು ಮುಂದುವರಿಯುವಂತ ಸಾಧ್ಯತೆಗಳಿದಾವೆ ಎರಡೂ ಕಡೆಯಿಂದ. ದಿವ್ಯಾ, ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ.